KGF ನಲ್ಲಿ ಯಾರಾದ್ರೂ ಒಬ್ಬನ ಮುಂದೆ ಬರ್ತಾನೆ ಅವನ ಹೆಸರು ತಗೊಂಡ್ರೆ ಅವ್ರನ್ನ ತುಳಿದು ಬಿಡ್ತಾರೆ. ಅವ್ರು ಯಾರಂತ ನನಗೆ ಗೊತ್ತು. ನನಗೆ ಯಾರ ಮೇಲೆ ನನಗೆ ಡೌಟ್ ಇದೆಯೋ ಅವ್ರ ಮೇಲೆಲ್ಲ ನಾನು ಬಂದ್ಬಿಟ್ಟು ಇವತ್ತು ಪೊಲೀಸ್ ಆಫೀಸರ್ಸ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ನಾನು ಬರೆದು ಕೊಟ್ಟಿದ್ದೀನಿ. ಕೂಡಲೇ ಬಂದ್ಬಿಟ್ಟು ಇದ್ರ ಮೇಲೆ ಕ್ರಮ ತಗೊಂಡು ಅವರು ಇದು ಮಾನ ನಷ್ಟ ಇದು ಒಂದು ಕೇಸ್ ಒಂದು ಹಾಕಿ ಅವ್ರನ್ನ ನಾನು ಸುಮ್ಗೆ ಬಿಡಲ್ಲ. ಇದು ಯಾಕಂದ್ರೆ ಇದು ನನಗೆ ಮಾಡಿರೋ ಅವಮಾನ ಇಲ್ಲ, ಕನ್ನಡಿಗರಿಗೆ ಮಾಡಿರೋ ಅವಮಾನ. ನಾನು ಇದನ್ನ ಸುಮ್ಮನೆ ಬಿಡಲ್ಲ. ಯಾರು ತಪ್ಪು ಮಾಡಿದ್ದಾರೆ, ನಾನು ಯಾವ ವಿಡಿಯೋನಲ್ಲಿ ನಾನು ಒರಿಜಿನಲ್ ಮಾತಾಡಿದ್ದೀನಿ ಅದನ್ನ ಫೇಸ್ಬುಕ್ನಲ್ಲಿ ಯಾರು ಪೇಸ್ಟ್ ಮಾಡಿದ್ದಾರೆ, ಅದರಲ್ಲಿ ತಿದ್ದಿ ಯಾವ ವಿಡಿಯೋ ಬಂದಿದೆ ಎಲ್ಲ ಮಾಹಿತಿ ತಗೊಂಡು ನಮ್ಮ ಪೊಲೀಸ್ SP ಸಾಹೇಬ್ರಿಗೆ ಒಂದು ಲೆಟರು ಮತ್ತು ಸೈಬರ್ ಕ್ರೈಮ್ ಆಫೀಸ್ನಲ್ಲಿ ನಾನು ಒಂದು ಲೆಟರ್ ಮಾಡಿ ಇದ್ರ ಮೇಲೆ ಯಾರು ಇದು ತಪ್ಪು ಮಾಡಿದಾರೋ ಅವ್ರನ್ನ ಕಂಡು ಹಿಡಿದು ಕಠಿಣ ಶಿಕ್ಷೆ ಕೊಡಬೇಕು. ಈ ನನ್ನ ಹೆಸರಿಗೆ ಕಳಂಕ ಬಂದಿದೆ, ಅದು ತೊಳಸ್ಬೇಕಾದ್ರೆ ನೀವು ಕೂಡಲೇ ಇದನ್ನ ಕಂಡು ಹಿಡಿದು ನಮ್ಗೆ ಒಳ್ಳೇದು ನ್ಯಾಯ ಮಾಡಿಕೊಡ್ಬೇಕಂತ ಇವತ್ತು ನಾನು ಮನವಿ ಮಾಡಿದ್ದೀನಿ. ಒಳ್ಳೆ ಹೆಸರಿದೆ ವಲ್ಲಲ್ ಮುನ್ಸ್ವಾಮಿ ಅಂದರೆ ಒಳ್ಳೆ ಹೆಸರು ಇದೆ, ಅದನ್ನ ಕೆಡಿಸ್ಬೇಕು ಹಂಗಂತ ಒಂದೇ ಉದ್ದೇಶದಿಂದ ನಮ್ಗೆ ಬೆಂಕಿ ಇಡ್ತಾರೆ. ನಾನು ಅದಕ್ಕೆ ಯಾರು ಮಾಡಿದ್ರು ಕನ್ನಡದವರು ಮನಸ್ಸು ನೋವಾಗಿದ್ರೆ ನಾನು ಕ್ಷಮೆ ಕೇಳಿದ್ದೆ. ನಾನು ಕನ್ನಡ ಪರ ಏನೇನು ಮಾತಾಡಿದನೋ ಎಲ್ಲ ತೆಗ್ಸಾಕ್ಬಿಟ್ಟಿದ್ದಾರೆ. ಒಂದೇ ಒಂದು ತಮಿಳು ಬರೀರಿ ಯಾರು ಬರ್ತಾರೆ ನೋಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ ನಾನು ಮಾತಾಡಿದೆ ನೋಡಿ, ಸೋಷಿಯಲ್ ಆಗಿ ಮಾತಾಡಿದೆ ನೋಡಿ, ಅದನ್ನ ವೈರಲ್ ಮಾಡಿ ನನ್ನ ಕೆಟ್ಟ ಹೆಸರು ಬರ್ಬೇಕು ಹಂಗಂತ ನನಗೆ ಈ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಕನ್ನಡ ಮಿತ್ರರುಗಳು, ಕನ್ನಡ ಅಭಿಮಾನಿಗಳು, ಕನ್ನಡ ಹೋರಾಟ ಸಂಘದವರೆಲ್ಲ ಇವತ್ತು ಬಂದಿದ್ದಾರೆ. ಈ ಮೊನ್ನೆ ನಡೆದಿರೋ ಘಟನೆ ನಿಮಗೆ ಗೊತ್ತಿದೆ. ಇಲ್ಲಿ ಇದೇ ಜಾಗನಲ್ಲಿ ಒಂದು ಸಭೆ ನಡೆಯಿತು. ಅಂಬೇಡ್ಕರ್ ಜಯಂತಿ ಮತ್ತು ಪೌರ್ಣಮಿ, ಚಿತ್ರ ಪೌರ್ಣಮಿ ಅಂತ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಡಿಸ್ಕಷನ್ ಒಳಗಡೆ ಆಂತರಿಕ ಡಿಸ್ಕಷನ್ ಮಾಡೋಕ್ಕೆ ಒಂದು ವೇದಿಕೆ ಇತ್ತು. ಆದರೆ ವೇದಿಕೆ ಅಂದರೆ ಡಿಸ್ಕಷನ್ ಮಾಡೋಕ್ಕೆ ಹೆಂಗೆ ಮಾಡಬೇಕು, ಜಾತ್ರೆ ಹೆಂಗೆ ಮಾಡಬೇಕು, ಅಂಬೇಡ್ಕರ್ದು ಹೆಂಗೆ ಮಾಡಬೇಕಂತ ಒಂದು ವಿಶೇಷವಾಗಿ ಸೇರಿಸಿದ್ರು. ಅದರಲ್ಲಿ ನಾನು ಪಾಲ್ಗೊಂಡೆ. ಆ ಸಂದರ್ಭದಲ್ಲಿ ನನ್ನ ಬಂದು ಒಂದು ಟಾರ್ಗೆಟ್ ಮಾಡಬೇಕು ಹಂಗಂತ ವಲ್ಲಲ್ ಮುನ್ಸ್ವಾಮಿ ಕನ್ನಡ ಪರ, ಅವರು ತಮಿಳು ಭಾಷೆ ಮಾಡಬೇಕಾದ್ರೆ ಕನ್ನಡವರ ಹತ್ರ ಪರ್ಮಿಷನ್ ತೊಗೊಂಡು ಕ್ಷಮೆ ಕೇಳ್ಬಿಟ್ಟು ಮಾತಾಡ್ತಾರೆ ಹಂಗನ್ನು ಹೇಳ್ಬಿಟ್ಟು ಇಲ್ಲದ ಅಪಾರ್ಧರೆಲ್ಲ ನನ್ನ ಮೇಲೆ ಮಾಡಿದ್ರು. ಆವಾಗ ನಾನು ಹೇಳಿದೆ, ನಾವು ಕನ್ನಡ ನಾಡಿನಲ್ಲಿ ಇರೋದು, ಕನ್ನಡಕ್ಕೆ ದೊಡ್ಡ ಸ್ಥಾನ ಕೊಟ್ಟು ಪಕ್ಕದಲ್ಲಿ ನಿನ್ನ ಭಾಷೆನ ಬಂದ್ಬಿಟ್ಟು ನೀನು ನೆತ್ತಿರಳಲ್ಲಿ ಬರ್ಕೊಳ್ಳಿ, ಮನೆ ಮೇಲೆ ಬರ್ಕೊಳ್ಳಿ, ಬಸ್ ಮೇಲೆ ಮಾಡ್ಕೊಳ್ಳಿ ಅಂತ ಮಾತಾಡಿದ್ದೆ ನಿಜ. ಅದು ಒಳಗಡೆ ಹೆಂಗೆ ಮಾಡ್ತಾ ಇದ್ವಿ, ಸಹಜವಾಗಿ ಮಾತಾಡೋ ಟೈಮ್ನಲ್ಲಿ ನಾನು ತಮಿಳ್ ಸ್ಟೈಲ್ನಲ್ಲಿ ಮಾಡಿದೆ. ಆಮೇಲೆ ನಾನು ಏನು ಹೇಳಿದೆ, ಫಸ್ಟು ಕನ್ನಡ ಪ್ರಿಫರೆನ್ಸ್ ದೊಡ್ಡದು, ಆಮೇಲೆ ಸ್ಥಳೀಯ ಭಾಷೆಯಲ್ಲಿ ಮಾಡಬೇಕು ಹಂಗಂತ ನಾನು ಹೇಳಿದೆ. ನೆಕ್ಸ್ಟು ನಾವು ಇನ್ನೊಂದು ರಾಜ್ಯಕ್ಕೆ ಹೋಗಿ ನಮ್ಮ ಭಾಷೆ ಬರೆಯೋಕ್ಕೆ ಬಿಡ್ತಾರಾ ಹಂಗನೆ ಹೇಳ್ಬಿಟ್ಟು ನಾನು ಮಾತಾಡಿದೆ. ನಾನು ಸಡನ್ ಹೇಳ್ಬಿಟ್ಟು ಎಲ್ಲ ಕಡೆಯಿಂದ ವಿಡಿಯೋ ಬರುತ್ತೆ, ಫೋನ್ ಕರೆಗಳು ಬರುತ್ತೆ. ನನಗೆ ಆಶ್ಚರ್ಯ ಆಯಿತು. ನನಗೆ ಮಾಧ್ಯಮ ಮಿತ್ರರು ಯಾರೋ ಹೇಳಿದ್ರು, ಇಲ್ಲ ಈ ಥರ ಬಂದ್ಬಿಟ್ಟು ಅಲ್ಲಿ ನೀವು ಡಿಸ್ಕಸ್ ಮಾಡೋ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರ, ನೀವು ಸೇರಿಸ್ಕೊಳ್ಳಿ, 10,000 ಜನ ಆದರೆ ಸೇರಿಸ್ಕೊಳ್ಳಿ, 1,00,000 ಜನ ಸೇರಿಸ್ಕೊಳ್ಳಿ, ನಮ್ಮ ಕನ್ನಡ ಮಿನಿಸ್ಟ್ರುಗಳು ಬರ್ತಾರೆ, ಎಲ್ಲರೂ ಸೇರಿ ಕೂಡ ಮಾಡೋಣ, ಅದರಲ್ಲಿ ತಪ್ಪೇನು, ಚಿತ್ರ ಪೌರ್ಣಮಿ ಅದು ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ವಿನಗ ತಮಿಳು ಬಗ್ಗೆನೂ ನಾನು ಕೆಟ್ಟದಾಗಿ ಮಾತಾಡಿಲ್ಲ, ಕನ್ನಡ ಬಗ್ಗೆನೂ ನನಗೆ ಕೆಟ್ಟದಾಗಿ ಮಾತಾಡಿಲ್ಲ. ನನಗೇನು ಬೇಕು, ನಾನು ಯಾವ ಭಾಷೆಗೂ ನಾನು ವಿರೋಧವಾಗಿ ಮಾತಾಡೋಕ್ಕೆ ಅವಶ್ಯಕತೆ ಏನಿತ್ತು ಅದನ್ನೇ ತಿರುಚಿ ಏನಂದ್ರೆ, ಇವಾಗ ನಾವು ಪಾಲಿಟಿಕ್ಸ್ನಲ್ಲಿ ಇದ್ದೀವಿ, ಹೊಟ್ಟೆ ಉರಿ. ನಮ್ಮ ಆಡಳಿತನಲ್ಲಿ ನಾನು ಒಳ್ಳೆ ಆಡಳಿತ ಕೊಟ್ಟಿದ್ದೀನಿ. KGF ಶಾಂತಿಯ ತೋಟ, ಜಾತಿ ಮತ ಈ ಭೇದ ಏನಿಲ್ಲದ ಬದುಕ್ತಾ ಇರೋ ಊರು ಇದು. ಇದರಲ್ಲಿ ಬೆಂಕಿ ಇಡ್ತಾರೆ. ನಾವು ಇದು ನಾಮಫಲಕ ಅಳವಡಿಸ್ಬೇಕು, ಮಾತಾಡ್ಬೇಕು ಅಂತ ಅಲ್ಲ, ಅದು ಸುಮ್ಮನೆ ಡಿಸ್ಕಸ್ ಮಾಡುವಾಗ ಆ ಥರ ಒಂದು ಪದ ಯೂಸ್ ಮಾಡಿದ್ದೀನಿ. ನಿಮ್ಗೆ ಯಾರು ಅಡ್ಡಿ ಬರಲ್ಲಪ್ಪ ಹಂಗೆ ಹಿಂಗೆ ಅಂತ. ನಾನು ಅದಕ್ಕೆ ಯಾರು ಮಾಡಿದ್ರು ಕನ್ನಡದವರು ಮನಸ್ಸು ನೋವಾಗಿದ್ರೆ ನಾನು ಕ್ಷಮೆ ಕೇಳಿದ್ದೆ. ಅವನು ಯಾರೋ ಕಿರಿಗೇಡಿ ಒಂದು ವಿಡಿಯೋನ ತಿರ್ಸಿ ಹಾಕಿ ಅದನ್ನ ನನಗೆ ನೋಡಿದ್ರೆ ನನಗೆ ಕೋಪ ಬರುತ್ತೆ. ಅವ್ರು ಹಾಕಿರೋ ವಿಡಿಯೋ ಅದರಲ್ಲಿ
ಇದು ಕನ್ನಡಕ್ಕೆ ವಿರೋಧ ಕರ್ನಾಟಕದಲ್ಲಿ ಥರ ವಿಡಿಯೋ ಇದೆ. ನನಗೆ ಒಂದು ಥರ ಆವೇಶ ಬರುತ್ತೆ. ಅಂಥದ್ದು ಯಾರು ಬೇಕಾದ್ರೂ ಮನಸ್ಸು ನೋವಾಗುತ್ತೆ. ಅದಕ್ಕೋಸ್ಕರ ನಾ ಇಷ್ಟು ದಿವಸ ಹೋರಾಡಿದ್ದೆಲ್ಲ ವೇಸ್ಟ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದೆ, ಇದು ಸತ್ಯಕ್ಕೆ ದೂರವಾಗಿದ್ದು. ನಾನು ಆ ಥರ ಯಾವುದು ಕನ್ನಡ ವಿರೋಧಿ ಅಲ್ಲ, ಕನ್ನಡಕ್ಕೆ ಎಗೇನ್ಸ್ಟ್ ಆಗಿ ಮಾತಾಡಿಲ್ಲ. ಇದು ಯಾರಾದರೂ ಮನಸ್ಸು ನೋಡಿದರೆ, ಮನಸ್ಸು ನೋವಾಗಿದ್ರೆ ನಮ್ಮ ಕನ್ನಡದವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳಿದ್ದೀನಿ. ಪತ್ರಿಕೆ ಮುಖಾಂತರನೂ ಕೇಳಿದ್ದೀನಿ, ಮೀಡಿಯಾ ಮುಖಾಂತರ ಕೇಳಿದ್ದೀನಿ. ಇದರಲ್ಲಿ ನನ್ನ ತಪ್ಪೇನಿಲ್ಲ ಅಂತ ಹೇಳಿದ್ದೀನಿ. ಇದು ನಮ್ಮ ಮಿತ್ರರೆಲ್ಲ ಬಂದಿದ್ದಾರೆ ಇವತ್ತು, ಎಲ್ಲರಿಗೂ ವಿಡಿಯೋ ತೋರಿಸಿದ್ದೆ. ಅದರಲ್ಲಿ ಹೆಂಗೆ ಎಡಿಟ್ ಮಾಡಿದ್ದು, ನಾನು ಮಾತಾಡಿದ್ದು 2 ನಿಮಿಷದಲ್ಲಿ ನನ್ನ ಮುಗಿಸೋ ಥರ ಒಂದು ವಿಡಿಯೋ ಕೊಟ್ಟಿದ್ದಾರೆ. ಇವರೇ ನೋಡಿದ್ರು, ಎದುರುಗಡೆನೇ ನೋಡಿದ್ರು. ಇವ್ರು ಬೇರೆ ಏನಾದರೂ ಅದು ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ನೋಡಿದ್ದಾರೆ. ಎಲ್ಲ ಮಿತ್ರರಿಗೆ ತುಂಬಾ 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 ಇರೀರಿ 1 ನಿಮಿಷ. ಇದು ಎಲ್ಲ ನಮಸ್ಕಾರ. ನಾನು ಈ ವಿಷಯದ ಬಗ್ಗೆ ಇದಕ್ಕೆ ನಮ್ಮ ಅರ್ಥ ಮಾಡ್ಕೊಂಡು ನನಗೆ ಸಪೋರ್ಟ್ ಆಗಿ ಬಂದಿರೋ ನನ್ನ ಕನ್ನಡ ಮಿತ್ರರಿಗೆಲ್ಲ ಧನ್ಯವಾದಗಳು. ನೀವೇನು ಯಾವುದೇ ತರ ಯಾರೇ ತಪ್ಪು ಮಾಡಿರ್ಲಿ, ನಾನ್ ತಪ್ಪು ಮಾಡಿರ್ಲಿ, ಬೇರೆಯವ್ರು ತಪ್ಪು ಮಾಡಿರ್ಲಿ, ಅವ್ರು ಈ ತರ ಇವಾಗ ನಿಮ್ ಮಾಡಿದ್ದಾರೆ, ನೆಕ್ಸ್ಟ್ ಇನ್ನೊಂದಿನ ನಮ್ಮ ಮೇಲೆ ಮಾಡ್ತಾರೆ ಇಲ್ಲಾಂದ್ರೆ ಬೇರೆಯವ್ರು ಮಾಡ್ಬೋದು. ಎಸ್, ಇದು ಮುಂದಿನ ಜಾಗ್ರತೆ. ಯಾರೇ ತಪ್ಪು ಮಾಡಿರ್ಲಿ, ಈಗ ನೀವಾಗಿರ್ಲಿ ನಾವಾಗಿರ್ಲಿ, ಅದು ಎಡಿಟ್ ಮಾಡಿದಾರಲ್ಲ ಇಮಿಡಿಯೇಟ್ ಆಗೋದು. ಅವ್ರು ಯಾರು ಈ ತರ ಮಾಡಿದ್ದಾರೆ ಅದನ್ನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರೆ. ತಪ್ಪು ಮಾಡಿದ್ರೆ ನಿಮ್ದು ನಮ್ಮ ಕನ್ನಡ ಪರ KGF ಹೆಂಗಿದೆ ಅಂದ್ರೆ, ನಾಮಫಲಕ ಕನ್ನಡದಲ್ಲಿ ಇದ್ರೆ ವಿಲೇಜ್ ಗಳು ಬಂದೆಲ್ಲ ಪರಿಚಯ ಮಾಡ್ತಾರೆ. ಯಾವ್ದೋ ನಮ್ಗೆ ತಗೋಬೇಕಂದ್ರು ಈಗ ನೀವು ತಮಿಳಲ್ಲಿ ಹಾಕ್ತೀರಾ, ಅದು ನಮ್ಗೆ ಗೊತ್ತಾಗಲ್ಲ ಸರ್. ಅದು ಪ್ರಶ್ನೆ ಬಂದಿಲ್ಲ ಸರ್, ಪ್ರಶ್ನೆ ಬರೋದು ಇಲ್ಲ, ಪ್ರಶ್ನೆ ಬರೋದು ಇಲ್ಲ. ಅದು ನಾವು ಏನೋ ಮಾತಿಗೆ ಮಾತಾಡಿದ್ವಿ ಅಷ್ಟೇ ವಿನಾಗ ಯಾರು ಬರೆಯಕ್ಕೆ ಹೋಗ್ತೀವಿ ಹಂಗೆ ಅಂತ ಹೇಳಿಲ್ಲ. ಯಾರು ಬರೆಯಕ್ಕೆ ಹೋಗ್ತೀವಿ ಅಂತ ಯಾವುದೋ ಒಂದು ಮಾತಿಗೆ ಬಂತು. ನನ್ನ ಟಾರ್ಗೆಟ್ ಮಾಡಿದ್ರೆ ಅದಕ್ಕೆ ನಾನು ಹೇಳಿದೆ, ಈ ಥರ ಬಂದ್ಬಿಟ್ಟು ಯಾರು ಬೇಡನಿಲ್ಲಪ್ಪ, ನಮ್ಮ ಕನ್ನಡ ರಾಜ್ಯದಲ್ಲಿ ನಮ್ಮ ಕನ್ನಡಕ್ಕೆ ದೊಡ್ಡದಾಗಿರ್ಬೇಕು, ಸಣ್ಣದಾಗಿರ್ಬೇಕು ಅಂತ ಮಾತಾಡಿದೆ. ಯಾರು ಬರೆಯಕ್ಕೆ ಹೋಗಿಲ್ಲ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ನಾನು ಮಾತಿಗೆ ಬಂತು ಅಂತ ಇದು ಸಹಜ. ಈ ಸಹಜ ಮೀಟಿಂಗ್ ಮಾಡಿದ್ರಲ್ಲಿ ಮಾತಾಡಿದೆ ನಾನು ಅಷ್ಟೇ ವಿನಾಗ ಬೇರೆ ಏನಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಆ ತರ ಆಗ್ಬಾರ್ದು. ಯಾರೇ ಆಗಿರ್ಲಿ ಅವ್ರ ಬಗ್ಗೆ ಕ್ರಮ ತಗೋಬೇಕು. 100% ಇದು ಆಗಿರೋದೇ ನನ್ನ ರಾಜ್ಯದ ಭವಿಷ್ಯ ಹಾಳು ಮಾಡಬೇಕು, ನನ್ನ ಇಲ್ಲಿಂದ ದೂರ ಮಾಡಬೇಕು ಹಂಗಂತ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯ ಕನ್ನಡ ಸಂಘಟನೆಗಳು ಎಷ್ಟಿದೆಯೋ ಅವರೆಲ್ಲ ನಾನು ಬಿಡ್ತಾ ಇದ್ರ. ನಾನು ಆ ಥರ ಮಾತಾಡಿ ಆ ಥರ ನಾನು ಇದ್ರೆ ಇಲ್ಲಿ ಕನ್ನಡ ಸಂಘ ಇಲ್ವಾ? ಇಲ್ಲಿ ದೊಡ್ಡ ಕನ್ನಡ ಸಂಘಗಳು KGF ನಲ್ಲಿ ಇಲ್ವಾ? ದೊಡ್ಡ ಸಾಹಿತಿಗಳಿಲ್ವಾ? ಅವರೆಲ್ಲ ಬಂದ್ಬಿಟ್ಟು ನಾನು ಬಿಡ್ತಾ ಇದ್ರ? ನನ್ನ ಅರ್ಥ ಮಾಡ್ಕೊಂಡು ನಾನು ಎಂಥವನು ಅಂತ ಗೊತ್ತು. ಕನ್ನಡ ಪ್ರೇಮಿ ನಾನು. KGF ನಲ್ಲಿ ಕನ್ನಡ ಪ್ರೇಮಿ. ಒಂದು ಕನ್ನಡ ರಾಜ್ಯೋತ್ಸವ ಆಗಲಿ ಬೇರೆ ಪ್ರೋಗ್ರಾಮ್ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯೋನು ನಾನು. ಅದನ್ನ ಇಷ್ಟಪಟ್ಟೆ ನಮಗೆ ಈ KGF ನಲ್ಲಿ ಇರೋ ಸಂಘಟನೆ ಇಷ್ಟೊತ್ತಿಗೆ ಎಷ್ಟು ಜನ ಎದ್ದೇಳಿರ್ಬೇಕು, ಎಷ್ಟು ಬೆಂಕಿ ಹತ್ಕೊಂಡಿರ್ಬೋದು. ಅವ್ರಿಗೆಲ್ಲ ವಿವರಣೆ ನಾನು ಹೇಳಿದೆ, ತೋರಿಸಿ ಇದು ಮಾಡಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಂಡ್ರು. ವಲ್ಲಲ್ ಮುನ್ಸ್ವಾಮಿ ಅಂತವನಿಲ್ಲ, ಇದು ರಾಜ್ಯಕ ಉದ್ದೇಶದಿಂದ ಇದು ಮಾಡಿರೋದು ಹಂಗಂತ ಎಲ್ಲರಿಗೂ ಗೊತ್ತು. ಪಕ್ಷ ಹೌದು, ಬದಲಾವಣೆ ಮಾಡೋ ಸಂದರ್ಭದಲ್ಲಿ ನೀವು ಅಲ್ಲಿ ಸೌಹಾರ್ದವಾಗಿ ಪಕ್ಷ ಬಿಟ್ಟು ಅಥವಾ ಏನಾದ್ರು ಕ್ಲಾಶಸ್ ಮಾಡ್ಕೊಂಡು ಬಂದ ಸರ್? ಅದು ನನ್ನ ಜನತೆಗೆ ನನಗೊಂದು ಪ್ಲಾಟ್ಫಾರ್ಮ್ ಮಾಡಬೇಕು. ನಾನು ಬಡವನು, ನಾನು ದಲಿತು. ನಾನು ಬಂದ್ಬಿಟ್ಟು ಈ ದಲಿತ ವರ್ಗಕ್ಕೆ ನಾನು ಏನಾದರೂ ಒಂದು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಪಕ್ಷನೋ ಒಂದು ಪ್ಲಾಟ್ಫಾರ್ಮ್ ಇರಬೇಕು. ಅದರಿಂದ ಇವಾಗ ಈ ಸಂಘಟನೆಯಲ್ಲಿ ಇದ್ದು ಕೂಡ ಬಡವ್ರಿಗೆ ನಾವು ಸೇವೆ ಮಾಡ್ಬೋದು. ಆ ರೀತಿಯಲ್ಲಿ ನನಗೆ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಬಂದಿದ್ದೀನಿ. ಆ ರಾಜಕೀಯವಾಗಿ ಮಾಡ್ಬೋದು. KGF ನಲ್ಲಿ ಇನ್ನೊಂದು ನಾನು ತಪ್ಪು ಮಾಡಿದರೆ ನಾನು ಶಿಕ್ಷೆ ಅನುಭವಿಸ್ತೀನಿ. ನಾನೇ ತಪ್ಪು ಮಾಡಿದರೆ ಕೂಡ ನಾನು ಶಿಕ್ಷೆ ಅನುಭವಿಸ್ತೀನಿ. ಇದು ನನ್ನ ಪರವಾಗಿ ಯಾರು ನಾನು ಬ್ಲೇಮ್ ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ಲೇಬೇಕು. ನಾನು ಇದನ್ನ ಅಷ್ಟು ಈಸಿಯಾಗಿ ನಾನು ಬಿಡಲ್ಲ. ಯಾಕಂದರೆ ನಾನು ಒಳ್ಳೆ ಹೆಸರು ತಗೊಂಡು ನಾನು ನನ್ನ ರಾಜ್ಯಕ್ಕೆ ಕ್ಯಾರಿಯರ್ನ ಔಟ್ ಮಾಡೋಕ್ಕೆ ಖಾಲಿ ಮಾಡಬೇಕು ಹಂಗಂತ ಉದ್ದೇಶದಿಂದ ಇದು ಮಾಡಿದ್ದಾರೆ ಅಂತ ನೀವೇನೋ ಮಾತಾಡಕ್ಕೆ ಬಂದರು. ಈಗ ಮಾಧ್ಯಮದಲ್ಲಿ ಯಾರು ವಿಡಿಯೋ ಬಿಟ್ಟಿದಾರೋ ಅವ್ರ ಮೇಲೆ ಸಾರ್ ಏನ್ ಹೇಳ್ತಾ ಇದಾರೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದಾರೆ ಅಲ್ವಾ? ಅದು ಯಾರು ಮಾಧ್ಯಮದಲ್ಲಿ ಮಾಡಿದಾರೋ ಅವ್ರ ಮೇಲೆ ಆಕ್ಷನ್ ಆಗಬೇಕು. ಹೌದು, ತನಿಖೆ ಆಗಿ ಮಾಡಿ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳು ಎಷ್ಟಿದೆಯೋ ಅಷ್ಟು ಸೇರಿ ಮುಂದಿನ ದಿವಸದಲ್ಲಿ KGF ದೊಡ್ಡ ಹೋರಾಟವನ್ನ ಹಮ್ಮಿಕೊಳ್ಳಲಾಗತ್ತೆ. ಇನ್ನೊಂದೇನಂದ್ರೆ ನಮ್ಮ ಮಾಧ್ಯಮ ವರ್ಗದಲ್ಲಿ ಎಲ್ಲರಿಗೂ ಹೇಳ್ತೀನಿ ನೋಡಿ, ಯಾವುದೇ ಸರ್ಕಾರದ ಸಭೆಗಳಲ್ಲಾಗ್ಲಿ ಯಾವುದೇ ಆಗಿರ್ಲಿ ಕನ್ನಡ ಭಾಷೆ ಮಾತಾಡಿ ಅಂತ ನೀವೇ ಹೇಳಿ, ತೊಂದರೆ ಏನಿಲ್ಲ. ಅದು ಕನ್ನಡ ಮಾತಾಡಿ ನಂತರ ಯಾವ ಭಾಷೆಗಾದ್ರೂ ಸಲಹೆ ಕೊಡ್ಲಿ. ಯಾಕಂದ್ರೆ ಇಲ್ಲಿ ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ, ನಾವು ತಮಿಳ್ ಮಾತಾಡಬೇಡಿ ಅಂತ ಹೇಳ್ತಿಲ್ಲ. ಮೊದಲು 2 ಮಾತಾದ್ರೂ ಆಗ್ಲಿ ಕನ್ನಡದಲ್ಲಿ ಮಾತಾಡ್ಬಿಟ್ಟು ನಂತರ ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ ಗೊತ್ತಾ, ಈಗ ಸ್ಥಳೀಯರಲ್ಲಿ ಈಗ ವಿಲೇಜ್ಗೆ ಹೋದ್ರೆ ತೆಲುಗು ಮಾತಾಡ್ತಾರೆ, ನಾವು ಹೋಗ್ಬಿಟ್ಟಲ್ಲ ಕನ್ನಡನೇ ಮಾತಾಡ ಅವ್ರ ಬ್ರೈನ್ಗೆ ಅರ್ಥಲ್ಲ. ಅದರಿಂದ ನಾವೇನು ಹೇಳ್ತೀವಿ, ಸರಿ ಫಸ್ಟ್ ನೀವು ಕನ್ನಡದಲ್ಲಿ ಮಾತಾಡಿ ನಂತರ ಮಾತಾಡಿ.
ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಇರೋರಿಗೆ ಮಾಧ್ಯಮದವ್ರ ಮುಂದೆ ಏನ್ ಹೇಳ್ತೀವಿ ಅಂದ್ರೆ 65% ಕನ್ನಡವನ್ನು ಬಳಸಿ ಇನ್ನ ಮಿಕ್ಕಿದ ಇದನ್ನ ನೀವು ಯಾವ ಭಾಷೆದಲ್ಲೇ ಹಾಕೊಳ್ಳಿ, ಫಸ್ಟ್ ನಮಗೆ ಕನ್ನಡ ಪ್ರಿಫರ್ಸ್ ಕೊಡಿ ಅಂತ ನಾವು ಬೇಡ್ಕೊಂತೀವಿ. ಅದೇ ನಾನು ಹೇಳಿದೆ, ಅದೇ ಮಾತನ್ನ ನಾನು ಹೇಳಿದೆ, ಬೇರೆ ಯಾವ್ದು ತಪ್ಪು ಮಾತಾಡಿಲ್ಲ. ಬೇಕಾದ್ರೆ ಬರ್ಕೋಬಹುದು, ಅದನ್ನ ಬರಿತೀವಿ ಇವತ್ತು, ಅದನ್ನ ಸಬ್ಜೆಕ್ಟೇ ಬಂದಿಲ್ಲ, ಅದು ಬರೆಯೋಕೆ ಯಾರು ಮುಂದೂ ಬಂದಿಲ್ಲ, ಅದು ಮಾಡೂ ಇಲ್ಲ. ಅದು ಮಾಡೋದ್ರೆ ಯಾವ್ದೋ ಒಂದು ಡಿಸ್ಕಷನ್ಗೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರಲ್ಲೋ ಆ ಆವೇಶದಲ್ಲಿ ಮಾಡಿದೆ. ರಾಜಕೀಯ ಷಡ್ಯಂತ್ರ ಇದು ಮಾಡಿರೋದು 100%. ನೀವು ಆ ವಿಡಿಯೋ ನೋಡಿ. ನಾನು ಮಾತಾಡೋ ಟೈಮ್ನಲ್ಲಿ ಕನ್ನಡ ದೊಡ್ಡದಾಗಿರ್ಬೇಕಂದ್ರೆ ಕಟ್ಟು, ನಮ್ಮ ಹೊರದೇಶ ರಾಜ್ಯದಲ್ಲಿ ನಾವು ಕನ್ನಡ ಬರೆಯೋಕ್ಕಾಗತ್ತೆ ಅಂತ ಕಟ್ಟು. ನಾನು ಕನ್ನಡದವ್ರ ಹತ್ರ ಕ್ಷಮೆ ಕೇಳಿದ್ದು ಕರೆಕ್ಟು ಹೇಳ್ತೀನಿ, ಅದು ಕಟ್ಟು. ತಮಿಳಿನಲ್ಲಿ ಬರೀರಿ, ಈ ಎರಿಬರಿ ಯಾವನ್ ಬರ್ತಾನೆ ನೋಡ್ಕೊಳ್ತೇನೆ ಅಂತ ಆವೇಶ ಮಾತಿದೆ ನೋಡಿ, ಅದನ್ನ ಹೈಲೈಟ್ ಮಾಡ್ಬಿಡಿ ಅಷ್ಟೇ. ಆಯ್ತಣ್ಣ, ಆ ವಿಡಿಯೋ ಯಾರು ಅನ್ಬಿಟ್ಟಿದ್ದಾನೋ ಖಂಡಿತಾಗಿ ನಾನು ಎಷ್ಟೋ ಅದರಲ್ಲಿ ನಾನು ಇಲ್ಲಿ KGF ನಲ್ಲಿ SP ಸಾಹೇಬ್ರು ಒಳ್ಳೇದು ಬಂದಿದ್ದಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ, ಒಳ್ಳೆ ಬ್ಯೂಟಿಫುಲ್ SP. ನಾವು ಪಿಕ್ಚರ್ ನಲ್ಲಿ ನೋಡಿದ್ದೀವಿ, SP ಸಾಂಗ್ಲೆ ಅಣ್ಣ ಅದು ಅಂತ ನಾವು SP ಬಗ್ಗೆ ಮಾತಾಡಿದ್ವಿ. ಆ ರಿಯಲ್ ಹೀರೋ KGF SP. ಇವತ್ತು ರಿಯಲ್ ಹೀರೋ KGF SP. ಅವರು ಬಂದ್ಬಿಟ್ಟು ಇದನ್ನ ಬಿಡೋದೇ ಇಲ್ಲ. ಯಾಕಂದ್ರೆ ನಮ್ಗೆ ನ್ಯಾಯ ಧರ್ಮ ಬೇಕು. ನಾನು ಧರ್ಮವಾಗಿ ನ್ಯಾಯವಾಗಿ ನಡೆಯೋವನು. ಈ ನ್ಯಾಯ ಸಿಗುತ್ತೆ. ನಮ್ಮ SP ಸಾಹೇಬರು ಮೇಲೆ ನಂಬಿಕೆ ಇದೆ. ಅದರಿಂದ ಇದು ಕೂಡಲೇ ಸಿಗ್ತಾರೆ, ಯಾರು ಮಾಡಿದ್ದಾರೆ ಅಂದ್ರೆ ಕೂಡಲೇ ಸಿಗ್ತಾರೆ. ಸಾಕ. ಎಲ್ಲರಿಗೂ ಧನ್ಯವಾದ.